ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಮೂಲಂಗಿ ಸೊಪ್ಪಿನ ಪಲ್ಯ. ಬೇಕಾದ ಸಾಮಗ್ರಿಗಳು: ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಮೂಲಂಗಿ ಸೊಪ್ಪು ಮತ್ತು ಗಡ್ಡೆ, ಬಿಡಿಸಿಟ್ಟುಕೊಂಡ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸು, ಈರುಳ್ಳಿ, ಟೊಮೆಟೊ. ಮತ್ತಿಲ್ಲಿ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಗೂ ನಾನಿಲ್ಲಿ ಒಗ್ಗರಣೆಗೆ ಶೇಂಗಾ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಬಾಣಲೆಯನ್ನು ಬಿಸಿಗಿಟ್ಟು 1 ಚಮಚ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದ ನಂತರ ಜೀರಿಗೆ ಸ್ವಲ್ಪ ಹುರಿಯಬೇಕು. ಹಾಗೆ ಕಟ್ ಮಾಡಿಟ್ಟುಕೊಂಡ ಹಸಿಮೆಣಸು, ಜಜ್ಜಿಟ್ಟ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಚಿಟಿಕೆ ಉಪ್ಪು. ಈರುಳ್ಳಿ ಬೇಗ ಫ್ರೈ ಆಗುತ್ತದೆ. ಹಾಗೆ ಹೆಚ್ಚಿಟ್ಟುಕೊಂಡ ಮೂಲಂಗಿ ಮತ್ತು ಸೊಪ್ಪು, ಟೊಮೆಟೊ, ಹಾಗೆ 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಬೇಕು. ಮೊದಲು ಸ್ವಲ್ಪ ಹಾಕಿದ್ದೇವೆ. ಈಗ 1 ಸೆಕೆಂಡ್ ಫ್ರೈ ಮಾಡಿ ಮುಚ್ಚಿಡಬೇಕು. ಮೂಲಂಗಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರು ಮೂಲಂಗಿಯನ್ನು ತಿನ್ನಲ್ಲ. ಈ ರೀತಿ ಪಲ್ಯವನ್ನು ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತದೆ. ಚಪಾತಿ, ಪೂರಿ, ರೋಟಿ, ಅನ್ನಕ್ಕೆ ತುಂಬಾ ಒಳ್ಳೆಯ ಸೈಡ್ ಡಿಶ್ ಅಂತ ಹೇಳಬಹುದು. ಈಗ ಪಲ್ಯಕ್ಕೆ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಪುನಃ ಮುಚ್ಚಿಟ್ಟು ಬೇಯಿಸಿದ್ದೇನೆ. ಪಲ್ಯ ಚೆನ್ನಾಗಿ ಬೆಂದಿದೆ. ಈಗ ಕೊನೆಯಲ್ಲಿ ಇದಕ್ಕೆ 2 ಚಮಚ ತೆಂಗಿನ ತುರಿಯನ್ನು ಸೇರಿಸಬೇಕು. ತೆಂಗಿನ ತುರಿ ಆಪ್ಷನಲ್, ಆದರೆ ತೆಂಗಿನ ತುರಿಯನ್ನು ಹಾಕಿದರೆ ಪಲ್ಯದ ರುಚಿ ಇನ್ನೂ ಹೆಚ್ಚಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.